ಕೆರೆ ಇರ್ಬೋದು, ಬಾವಿಕೆರೆ ಇರ್ಬೋದು, ಅಲಗೇರಿ ಇರ್ಬೋದು. ಆದರೆ ಅದಕ್ಕೆ ಬೇರೆ ಬೇರೆ ಒಂದು ಅಮೌಂಟನ್ನು ನಿಗದಿ ಮಾಡಿಸಿ ನೋಟಿಫಿಕೇಷನ್ನ ಹೊರಡಿಸಿದ್ರು. ಆ ನೋಟಿಫಿಕೇಷನನ್ನು ಭಾಳಷ್ಟು ನಮ್ಮ ಇಲ್ಲಿಯ ಜನ ಏನು ಅಂದಿನ ಮುಖ್ಯಮಂತ್ರಿಗಳಿಗೆ ಇಲ್ಲಿ ತಂದು ಆ ಗದ್ದೆ ಹೂಡುವ ಮುಖಾಂತರ ಮತ್ತೆಲ್ಲ ಊಡಿಸಿ ಎಲ್ಲ ಮಾಡಿದ್ರು. ಪ್ರಯತ್ನ ಸಫಲವಾಗಿಲ್ಲ. ಆದರೆ ಬಡವರ ಬಂಧುಗಳಾದಂಥ ಒಬ್ಬರೇ ಅಂತ ಹೇಳಿದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕಾ ಸಚಿವರ ಹತ್ರ ನಾವು ಹೋಗಿ ಇದರ ಬಗ್ಗೆ ಮನವಿಯನ್ನು ಕೊಟ್ಟಾಗ ಆ ಮನವಿಯನ್ನು ಸ್ವೀಕರಿಸಿ ನಾವು ಅವರಿಗೆ ಕುಲಂಕುಷವಾಗಿ ಹೇಳಿದಾಗ ಏನು ಸೀಬರ್ಡ್ನಲ್ಲಿ ಕೊಟ್ಟಂತಹ 60-90 ಸೈಟ್ ಇದೆ. ಯಾಕಂತ ಹೇಳಿದ್ರೆ ದನಗಳ ಕೊಟ್ಟಿಗೆ ಕಟ್ಟಬೇಕು, ಮನೆ ಕಟ್ಟಬೇಕು, 4.5 ಗುಂಟೆಯನ್ನು ಪ್ರತಿಯೊಬ್ಬರಿಗೂ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಘನ ಸರ್ಕಾರ ಮಾಡಿಕೊಟ್ಟಿದೆ. ನೋಟಿಫಿಕೇಷನ್ ಆದ ನಂತರ ಮಾಡೋದು ಇದು ಭಾಳ ಕಷ್ಟದಾಯಕ. ಆದರೆ ಸ್ಪೆಷಲ್ ಗ್ರಾಂಟನ್ನು ಕೊಟ್ಟಿದ್ದಾರೆ. ಮತ್ತು ಎಲ್ಲ ಜನರಿಗೂ 60-90 ಹೇಗೆ ಮೊದಲೇ ಸೀಬರ್ಡ್ ನೌಕಾನೆಲೆಯ ನಿರಾಶ್ರಿತರಿಗೆ ಕೊಟ್ಟಿದ್ದಾರಲ್ಲ, ಅದನ್ನು 60-60/90 ಸೈಟನ್ನು ಎಲ್ಲಿ ಅವರಿಗೆ ಬೇಕು ಅಲ್ಲಿ ಕೊಡುವಂಥ ಒಂದು ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆವಾಗ ನಮ್ಮ ಆ ಒಂದು ಮಹಿಳೆಯರು ಸಹ ಇವತ್ತು ಬಂದಿದ್ದಾರೆ. ಅವರು ಸಹ ಅವರನ್ನು ಏನು ಬಂದು ಅವರಿಗೆ ಒಂದು ಸನ್ಮಾನವನ್ನು ಮಾಡಲಿದ್ದಾರೆ. ಮತ್ತು ನಾನು ಇವತ್ತು ಒಂದೇ ಒಂದು ಮಾತನ್ನು ಹೇಳಿ, ಬಡವರ ಒಂದು ಕೂಗನ್ನು ಕೇಳಲಿಕ್ಕೆ ಪಂಚ ಯೋಜನೆಗಳನ್ನು ಮಾಡಿದಂಥ ಅಲ್ಲಿ ಯಾವುದೇ ಥರದ ಏನು ಭಿನ್ನಾಭಿಪ್ರಾಯ ತಾರತಮ್ಯ ಇಲ್ಲ. BJP ಅವರಂತಿಲ್ಲ, ಕಾಂಗ್ರೆಸ್ನವರಂತಿಲ್ಲ, ಜನತಾ ದಳ ಅಂತಿಲ್ಲ, ಎಲ್ಲರೂ ಇದನ್ನು ತಗೋತಾ ಇದ್ದಾರೆ. ಅದನ್ನು ಪಕ್ಷ ಭೇದವನ್ನು ಮರೆತು ಎಲ್ಲ ಜನಾಂಗದವರಿಗೆ ಎಲ್ಲ ಒಳ್ಳೆಯ ಸುದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ 45 ವರ್ಷದ ದಶಕಗಳಿಂದ ಇದಂತ ಒಂದು ಜನರ ಬೇಡಿಕೆ ಇತ್ತು. ಗಂಗಾವಳಿಯ ಅಡ್ಡಲಾಗಿ ಮಂಜುಗುಣಿ ಮತ್ತು ಗೋಕರ್ಣಕ್ಕೆ ಸಂಪರ್ಕಿಸುವಂಥ ಒಂದು ಸೇತುವೆ ಆಗಬೇಕಂತ ಹೇಳ್ಕೊಂಡು ಈ ಸೇತುವೆ ಬಹಳಷ್ಟು ಸಲ ನಾವು ಪ್ರಣಾಳಿಕೆಯಲ್ಲಿ ಕಂಡುವೆ. ಆದರೆ ಆ ಪ್ರಣಾಳಿಕೆಯಾಗೇ ಉಳಿತು, ವಿನಃ ಕಾರ್ಯಗತಕ್ಕೆ ಬಂದಿಲ್ಲ. ನಮ್ಮಲ್ಲೇ ಇಲ್ಲಿ ಶಾಸಕರು ಇದ್ದರು, ಯುವ ಸಂಸದರು ಇದ್ದರು, ಎಲ್ಲರೂ ಇಲ್ಲಿ ಇದ್ದರು, ಆದರೆ ಈ ಕೆಲಸ ಮಾಡಿಲ್ಲ. ಒಂದು ಸಲ ಸರ್ವೆ ರಿಪೋರ್ಟ್ ಬಂದಂತ ಹೇಳಿದರು. ಸರ್ವೆ ರಿಪೋರ್ಟ್ನಲ್ಲಿ ಡೆಪ್ತ್ ಭಾಳ ಉಂಟು, ಅದರಿಂದ ಆಗುವುದಿಲ್ಲ ಅಂತ ಒಂದು ಮಾತು ಸಹ ಕೇಳಲಿಕ್ಕೆ ಬಂತು. ಆದರೆ ಮಾನ್ಯ ನಮ್ಮ ಎಲ್ಲರ ಬಡವರ ಬಂಧು ಅಂತ ನಾವು ಇವತ್ತು ಹೇಳ್ತೇವೆ, ದೀನ ದಲಿತರ ಬಂಧು, ಮತ್ತು ಎಲ್ಲರ ಒಂದು ಮನಸ್ಸಿಗೆ ಒಂದು ತಮ್ಮ ಜನರ ಸೇವೆಯನ್ನು ಮಾಡಬೇಕಂತ ಒಂದು ಮನಸ್ಸಿಟ್ಟುಕೊಂಡಂತಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಲೋಕೋಪಯೋಗಿ ಇಲಾಖೆಯ ಮಂತ್ರಿಗಳು ಎಲ್ಲರೂ ಕೂಡಿ ಈ ಒಂದು ಬ್ರಿಡ್ಜನ್ನು ಮಾಡುವ ಅಂತ ಹೇಳ್ಕೊಂಡು ನಾವು ಪ್ರಯತ್ನವನ್ನು ಮಾಡಿದಾಗ ಇವತ್ತು ಅದು 2017ರಂದು ಏನಾಯಿತು, ಪೂಜೆ ಆಯಿತು. 2018ಕ್ಕೆ ಅದು ಕೆಲಸ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅಂದಿನ ಸರ್ಕಾರದಲ್ಲಿ ಅದರ ಏನೂ ಸುಧಾರಣೆಗಳು ನಾವು ಕಂಡಿಲ್ಲ. ಇವತ್ತು ನಮ್ಮ ಈ ಸರ್ಕಾರ, ಕರ್ನಾಟಕದ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದನ್ನು ಮತ್ತೆ ಪುನಃ ನಾವು ಇದನ್ನು ಕೈಯಲ್ಲಿ ತಗೊಂಡು ಇವತ್ತು ಈ ಒಂದು ಕೆಲಸವನ್ನು ಮುಗಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆಯ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಸ್ವತಃ ಜನರಿಗೆ ಒಂದು ವಿಶಿಷ್ಟವಾದಂಥ ಈ ಒಂದು ಏನು ಬ್ರಿಡ್ಜನ್ನು, ಗಂಗಾವಳಿ ಸೇತುವೆಯನ್ನು, ಶ್ರೀ ಮಹಾಬಲೇಶ್ವರ ದೇವರ ಒಂದು ದರ್ಶನ ಅಂತ ಹೇಳಲಿಕ್ಕೆ ನಾನು ಒಂದು ಇದು ಮಾಡ್ತೇನೆ. ಅದನ್ನು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಆ ಒಂದು ಲೋಕಾರ್ಪಣೆ ಒಳ್ಳೆಯ ವಿಜೃಂಭಣೆಯಿಂದ ಆಗಲಿದೆ ಅಂತ ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಮತ್ತು ಅದೇ ಪ್ರಕಾರ ಇವತ್ತು ಕಾರವಾರದಲ್ಲಿ ಸಹ ನಾವು ನಮ್ಮ ಒಂದು ಕಿಮ್ಸ್ ಹಾಸ್ಪಿಟಲನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಮಾಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್